Hi everyone, my name is ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಕನ್ನಡದಲ್ಲಿ ಸೆಂಟೆನ್ಸಸ್, ಕನ್ನಡದಲ್ಲಿ ಎವ್ರಿಡೇ ಯೂಸ್ ಮಾಡೋ ಸೆಂಟೆನ್ಸಸ್ ಇಲ್ಲ ಪಾರ್ಟ್ 2ನ ಇದೆ. ಇದನ್ನ ನಾವು ಇಂಗ್ಲೀಷಲ್ಲಿ ಏನು ಸಾರಿ. ಹಾಯ್ ಎವ್ರಿವನ್, ಐ ಆಮ್ ಹರ್ಷಿತಾ. ಐ ಆಮ್ ರೀತು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಸ್ ಮಾಡೋ ಎವ್ರಿಡೇ ಕನ್ನಡ ಸೆಂಟೆನ್ಸಸ್ನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ಅನ್ನೋದನ್ನ ಹೇಳ್ತೀವಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್. ಸೊ ಹರ್ಷಿತಾ, ಹೇಗಿದ್ದೀರಾ ಇವತ್ತು? ಐ ಆಮ್ ಗುಡ್. ಓಕೆ, ಇದನ್ನ ಕ್ವೆಶ್ಚನ್ ಫಾರ್ಮಲ್ಲಿ ಏನಾದರೂ ಇಂಗ್ಲೀಷಲ್ಲಿ ಕೇಳೋದಾದರೆ ಹೇಗೆ ಕೇಳ್ಬೋದು? ಹೌ ಆರ್ ಯು ಟುಡೇ? ಆಲ್ ರೈಟ್. ಸೊ ಮಂಡೇ ಆಫೀಸ್ಗೆ ಹೋದ ತಕ್ಷಣ ಕೇಳೋ ಕ್ವೆಶ್ಚನ್ನೇ ಇದು. ಸಂಡೇ ಸ್ಯಾಟರ್ಡೇ ಇತ್ತಲ್ಲ, ಏನು ಮಾಡ್ತೆ ಅದರಲ್ಲಿ ಅಂತ. ಸೊ ಅವ್ರು ಕೇಳೋ ಈ ಕ್ವೆಶ್ಚನ್ನ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ವಾಟ್ ಡಿಡ್ ಯು ಡೂ ಓವರ್ ದ ವೀಕೆಂಡ್? ಓಕೆ, ನೀವು ಮೂವೀಸ್ ಇಷ್ಟನಾ ನಿಮಗೆ? ಆಬ್ವಿಯಸ್ಲಿ ನನಗೆ ಇಷ್ಟ. ಸೊ ಇದನ್ನು ನಾನು ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ಡು ಯು ಲೈಕ್ ಮೂವೀಸ್? ಸೊ ಮೂವೀಸ್ ನೋಡೋದಾದರೆ ಸಾಂಗ್ಸು ಇಷ್ಟಪಡ್ತಾರೆ. ಸೊ ನಿಮಗೆ ಯಾವ ರೀತಿಯ ಸಾಂಗ್ಸ್ ಇಷ್ಟ ಅಂತ ಕೇಳೋದಾದರೆ ಹೇಗೆ ಕೇಳ್ಬೋದು? ವಾಟ್ ಕೈಂಡ್ ಆಫ್ ಮ್ಯೂಸಿಕ್ ಡು ಯು ಲೈಕ್? ಓಕೆ, ನೆಕ್ಸ್ಟ್ ಬ್ಯಾಂಗ್ಳೂರಿಯನ್ಸ್ ಆದರೆ ಅಲ್ಲಿ ರೆಸ್ಟೋರೆಂಟ್ಸ್ ಒಂದಲ್ಲ ಒಂದು ಓಪನ್ ಆಗ್ತಾ ಇರುತ್ತೆ ಅಲ್ವಾ? ಈ ಹೊಸ ರೆಸ್ಟೋರೆಂಟ್ನ ನೀವು ಟ್ರೈ ಮಾಡಿದ್ಯಾ ಅಥವಾ ಅಲ್ಲಿಗೆ ಹೋಗಿದ್ಯಾ ಅಂತ ಕೇಳಲಿಕ್ಕೆ ನಾವು ಸಿಂಪಲ್ಲಾಗಿ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಹ್ಯಾವ್ ಯು ಟ್ರೈಡ್ ದಿ ನ್ಯೂ ರೆಸ್ಟೋರೆಂಟ್ ಅಂತ ಕೇಳ್ಬೋದು. ಓಕೆ, ಸೊ ಇದೊಂದು ಟ್ರೆಂಡ್. ಈಗ ಎಲ್ಲರೂ ಸ್ಟಡೀಸ್ಗಾಗಿರ್ಬೋದು ಅಥವಾ ಪಿಕ್ನಿಕ್ ಅಂತ ವಿದೇಶಕ್ಕೆ ಹೋಗ್ತಿರ್ತಾರೆ ಅಲ್ವಾ? ಸೊ ನೀನು ವಿದೇಶಕ್ಕೆ ಹೋಗಿದ್ಯಾ ಅಂತ ಕೇಳೋದಾದರೆ ಸಿಂಪಲ್ಲಾಗಿ ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು? ಹ್ಯಾವ್ ಯು ಟ್ರಾವೆಲ್ಡ್ ಅಬ್ರಾಡ್? ಈಗ ನಾನು ಯಾರಿಗಾದ್ರೂ ಫನ್ಗೋಸ್ಕರ ನೀನು ಏನು ಮಾಡ್ತೀಯಾ ಅಂತ ಕ್ವೆಶ್ಚನ್ ಮಾಡಬೇಕು ಅಂದ್ಕೊಳ್ಳಿ. ಸೊ ಇದನ್ನು ನಾನು ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ವಾಟ್ ಡು ಯು ಲೈಕ್ ಟು ಡೂ ಫಾರ್ ಫನ್ ಅಂತ ಕೇಳ್ಬೋದು. ಸೊ ನಿಮ್ಮ ಹತ್ರ ಯಾವುದಾದ್ರೂ ಮನೇಲಿ ಯಾವುದಾದ್ರೂ ಪ್ರಾಣಿನ ಸಾಕಿದ್ದೀರಾ ಅಂತ ಕೇಳಬೇಕಾಗಿರುತ್ತೆ. ಸಿಂಪಲ್ಲಾಗಿ ಹೇಗೆ ಕೇಳೋದು? ಡು ಯು ಹ್ಯಾವ್ ಪೆಟ್ಸ್ ಅಂತ ಕೇಳ್ಬೋದು. ಓಕೆ, ಸೊ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವೇನು ಮಾಡ್ತೀರಾ ಅಂತ ಕೇಳೋದಾದರೆ ಅದನ್ನು ಹೇಗೆ ಕೇಳ್ಬೋದು? ವಾಟ್ ಡು ಯು ಡೂ ಇನ್ ಯೋರ್ ಫ್ರೀ ಟೈಮ್ ಅಂತ ಕೇಳ್ಬೋದು. ಓಕೆ, ಈಗ ನಾನು ಯಾರಿಗಾದ್ರೂ ಎಷ್ಟು ವರ್ಷದಿಂದ ನೀನು ಇಂಗ್ಲೀಷ್ ಕಲಿತಿದ್ಯಾ ಅಂತ ಕೇಳೋದಾದರೆ ಹೇಗೆ ಕೇಳ್ಬೋದು? ಹೌ ಲಾಂಗ್ ಹ್ಯಾವ್ ಯು ಬೀನ್ ಸ್ಟಡಿಂಗ್ ಇಂಗ್ಲೀಷ್ ಆರ್ ಲರ್ನಿಂಗ್ ಇಂಗ್ಲೀಷ್ ಅಂತ ಕೇಳ್ಬೋದು. ಸೊ ನನ್ನ ಪ್ರಕಾರ ಎಷ್ಟು ವರ್ಷ ಇಲ್ಲ, ಎಷ್ಟು ದಿನ ಇಲ್ಲ ಇಂಗ್ಲೀಷ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಬೇಗ ಇಲ್ಲ ಎಫೆಕ್ಟಿವ್ ಆಗಿ ಇಂಗ್ಲೀಷ್ನ ಕಲಿಯೋದು ಅನ್ನೋದು ಇಂಪಾರ್ಟೆಂಟು. ಸೊ ನಮ್ಮ ಇಂಗ್ಲೀಷ್ ಪಾರ್ಟ್ನರಲ್ಲಿ ಪರ್ಸ್ನಲ್ ಟ್ರೈನರ್ಸ್, ಅಸಿಸ್ಟೆಂಟ್ಸ್ ನಮಗೆ ಇಂಗ್ಲೀಷ್ನ ಈಸಿಯಾಗಿ ಹೇಳ್ಕೊಡ್ತಾರೆ. ಸೊ ನೀವು ಕಲಿಬೇಕು ಅಂತ ಅಂದರೆ ನಮ್ಮ ಚಾನಲ್ ಇಂಗ್ಲೀಷ್ ಪಾರ್ಟ್ನರ್ ಕನ್ನಡ ಸಬ್ಸ್ಕ್ರೈಬಾ ಅಷ್ಟೇ, ಜಾಯಿನ್ ಇಲ್ಲ.